ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೇರಳೆಯಿಂದ ಒಂದು ಆರೋಗ್ಯಕರವಾದ ರುಚಿಕರವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಪೇರಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ತುಂಬ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಮತ್ತು ಇದರಲ್ಲಿ ಕ್ಯಾಲರಿ ಅಂಶ ತುಂಬಾ ಕಮ್ಮಿ ಇರೋದ್ರಿಂದ ಇದು ವೆಯ್ಟ್ ಲಾಸ್ ಮಾಡುವವರಿಗೂ ಕೂಡ ಒಳ್ಳೆಯದು. ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ಫುಲ್ಲಾದಂತಹ ಅನುಭವ ಆಗುತ್ತೆ. ಹಾಗೆಯೇ ಇದರಲ್ಲಿ ನಾರಿನಂಶ ತುಂಬ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದಾಗಿ ಇದು ಮಲಬದ್ಧತೆ ಈ ಥರ ಸಮಸ್ಯೆ ಇದ್ದವರಿಗೆ ಕೂಡ ಒಳ್ಳೆಯದು. ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳೋದಾದರೆ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಪೇರಳೆ ಹಣ್ಣಿನಿಂದ ನಮಗೆ ಸಿಗುತ್ತೆ. ಈಗ ಇದರಿಂದ ಮಾಡುವಂತಹ ರೆಸಿಪಿ ಯಾವುದು ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಪೇರಳೆ, ಒಂದು ಒಳ್ಳೆ ಹಣ್ಣಾಗಿರುವಂತಹ ಪೇರಳೆ ಹಣ್ಣನ್ನು ತಗೊಂಡು ಈ ರೀತಿ ಅದರ ಮೇಲ್ಗಡೆ ಎರಡೂ ಕಡೆ ಇರುವಂತಹ ತೊಟ್ಟನ್ನು ತೆಗೆಯಿರಿ. ಚೆನ್ನಾಗಿ ಅದನ್ನು ತೊಳೆದು ನಂತರ ಈ ರೀತಿ ತೊಟ್ಟನ್ನು ತೆಗಿಬೇಕು. ಕೆಲವೊಂದು ಸಲ ಈ ತೊಟ್ಟಲ್ಲಿ ನೋಡಿ ಸಣ್ಣ ತೂತಾಗಿರುತ್ತೆ, ಅದರಲ್ಲಿ ಸಣ್ಣ ಸಣ್ಣ ಹುಳುಗಳಿರುತ್ತೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಈ ರೀತಿ ತೊಟ್ಟನ್ನು ತೆಗೆದುಬಿಟ್ಟೆ ಕಟ್ ಮಾಡ್ಕೋಬೇಕು. ಯಾವಾಗಲೂ ಈ ರೀತಿ ಇದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ನೋಡ್ಕೊಳ್ಳಿ. ಕೆಲವೊಂದು ಹಣ್ಣುಗಳಲ್ಲಿ ಒಳಗಡೆ ಕೂಡ ಕಪ್ಪಾಗಿದ್ದರೆ ಅಲ್ಲೇ ಹುಳುಗಳು ಇರುತ್ತೆ. ಈ ಥರ ಹಣ್ಣುಗಳಲ್ಲಿ ಈ ರೀತಿ ಮಧ್ಯದಲ್ಲಿ ಈ ಥರ ಕಪ್ಪಾಗಿರೋದು ಜಾಸ್ತಿ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೋಡಿ ಸ್ವಲ್ಪ ಕಪ್ಪಾಗಿದೆ, ಆದರೆ ಹಾಳಾಗಿಲ್ಲ, ಅದು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ಅದನ್ನು ಕೂಡ ನಾನು ಈಗ ತೆಗಿತಾ ಇದ್ದೀನಿ. ನಂತರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಯಾವುದೇ ಹಣ್ಣಾಗಲಿ ನಾವು ಹಾಗೆಯೇ ಹಲ್ಲಿನಲ್ಲಿ ಕಚ್ಚಿ ತಿನ್ನೋದ್ರಿಂದ ತುಂಬ ಅನುಕೂಲ ಇರುತ್ತೆ ಮತ್ತು ನಮಗೆ ಅದು ರುಚಿ ಕೂಡ ಜಾಸ್ತಿ ಇರುತ್ತೆ. ಅದೇ ಕೆಲವೊಂದು ಸರ್ತಿ ಅದನ್ನು ಬೇರೆ ರೀತಿ ನಾವು ಟ್ರೈ ಮಾಡ್ಬೋದು. ಈಗ ಹಣ್ಣುಗಳನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಾಗಿದೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೋಬೋದು. 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ತೆಗೆದುಕೊಂಡಿರುವಂತಹ ಹಣ್ಣು ಎಷ್ಟು ಸಿಹಿ ಇದೆ ಅದರ ಒಂದು ಆಧಾರದ ಮೇಲೆ ನೀವು ಸಿಹಿಯನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಪಲ್ಸ್ ಮೋಡಲ್ಲಿಟ್ಟು ಮಾಡ್ಕೊಳ್ಬೇಕು. ಆವಾಗ ಅದರ ಬೀಜ ಎಲ್ಲ ಹಾಗೇ ಉಳಿಯುತ್ತೆ, ಅದು ಪುಡಿ ಆಗೋದಿಲ್ಲ. ನಂತರ ಇದನ್ನು ಸೋಸ್ಕೊಳ್ಳೋಣ. ಬೀಜ ಆಗ ಅದರಲ್ಲೇ ಇರುತ್ತೆ. ಪೇರಳೆ ಹಣ್ಣಿನ ಬೀಜ ತುಂಬ ಗಟ್ಟಿ ಇರುತ್ತೆ, ಅದು ಜೀರ್ಣ ಆಗಲಿಕ್ಕೆ ಸ್ವಲ್ಪ ನಿಧಾನ. ಮಕ್ಕಳಿಗೆ ಎಲ್ಲ ಆದರೆ ಅದನ್ನು ಚೆನ್ನಾಗಿ ಅಗಿದು ತಿನ್ನುವವರಿಗೆ ಆದರೆ ಒಳ್ಳೆಯದು. ಇಲ್ಲದಿದ್ದರೆ ಈ ರೀತಿ ಬೀಜ ತೆಗೆದು ಉಪಯೋಗಿಸ್ಕೊಳ್ಬೋದು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿದರೆ ಅದರ ಬೀಜ ಎಲ್ಲ ಹಾಗೇ ಉಳಿದ್ಬಿಡುತ್ತೆ. ಕೆಲವು ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಅಂತ ಇರೋದಿಲ್ಲ, ಆಗ ನೀವು ಅದರ ಬಟನನ್ನು ಆನ್ ಆಫ್ ಆ ರೀತಿ ಮಾಡ್ತೀವಲ್ವ, ಆ ಥರ ಮಾಡಿಕೊಂಡ್ರೆ ಕೂಡ ಆಗುತ್ತೆ ಅದು. ಈಗ ಇದಕ್ಕೆ ಕೆಲವು ಐಸ್ ತುಂಡುಗಳನ್ನು ಹಾಕ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಥವಾ ಸಿಹಿ ಹಾಕದೆ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಇಲ್ಲಿ ಪೇರಳೆ ಹಣ್ಣಿನ ಜ್ಯೂಸ್ ರುಚಿಕರವಾಗಿ ರೆಡಿಯಾಗಿದೆ. ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಗ್ಲಾಸ್ನಷ್ಟು ಜ್ಯೂಸ್ ಆಗಿದೆ. ಸ್ವಲ್ಪ ದಪ್ಪನೇ ಇದೆ, ಜಾಸ್ತಿ ನೀರು ಹಾಕಿಲ್ಲ ನಾನು. ಇನ್ನು ಕೂಡ ಸ್ವಲ್ಪ ಉಳ್ಕೊಂಡಿದೆ, ನೀವಿಲ್ಲಿ ನೋಡ್ಬೋದು. 1 ಗ್ಲಾಸಿಗೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ನನಗೆ ಮಾಡ್ಕೊಂಡಿರುವಂಥದ್ದು, ನನಗೆ ಇಷ್ಟ, ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಗ್ಲಾಸಿಗೆ ನಾನು ಹಾಕ್ತಾ ಇಲ್ಲ, ಅದು ಅವರಿಗೆ ಇಷ್ಟ ಇಲ್ಲ, ಅದಕ್ಕೆ ಹಾಕ್ತಾ ಇಲ್ಲ. ಖಂಡಿತ ಈ ಚಾಟ್ ಮಸಾಲ ಕೆಲವರಿಗಂತೂ ಇಷ್ಟ ಆಗುತ್ತೆ. ಖಂಡಿತ ಮಾಡಿ ಇದಕ್ಕೆ ಕುಡಿದು ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ಆರೋಗ್ಯಕರವಾದ ಒಂದು ಪೇರಳೆ ಹಣ್ಣಿನ ಜ್ಯೂಸ್ ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳಿಗೂ ಕೊಡಿ. ಹಾಗೆಯೇ ಕೂಡ ತಿನ್ಬೋದು ನಾವು, ಆದರೆ ಕೆಲವೊಂದು ಸಲ ಈ ಬಿಸಿಲಿಗೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.